ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಇವತ್ತು ನಾನು ಸಿಂಪಲ್ಲಾಗಿ ದಿಢೀರವಾಗಿ ಡೋಕ್ಲಾ ಮಾಡೋದು ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಸ್ಪಂಜಿಯಾಗಿ ಡೋಕ್ಲಾ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇರೋದು. ಕಡಲೆ ಹಿಟ್ಟು ಜರಡಿ ಮಾಡಿರೋಂಥ ಕಡಲೆ ಹಿಟ್ಟೆ ಬಳಸಬೇಕು, ಯಾಕಂದರೆ ಸ್ವಲ್ಪ ಕೂಡ ಗಂಟು ಥರ ಆಗಲ್ಲ. ಹಾಗಾಗಿ ನಾನು 1.5 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ, ಇವಾಗ ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಇವಾಗ ನಾನು ಹಾಕ್ತಾ ಇರೋವಂಥದ್ದು ಇದು ಲಿಂಬು ಸತ್ವ ಅಂತೀವಿ ಸ್ನೇಹಿತರೆ, ಇದು ಹುಳಿ ಉಪ್ಪು ಅಂತೀವಿ, ಅದು ಕೂಡ ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಇವಿಷ್ಟು ಕೂಡ ಹಾಕಿ ಇದನ್ನು ಪೂರ್ತಿಯಾಗಿ ಫಸ್ಟು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಕೂಡ ಹುಳಿಯಿರುವಂಥ ಮೊಸರು ತೊಗೊಂಡ್ರೆ ಬೆಸ್ಟ್ ಅನ್ಬೋದು. ಇವಾಗ ನೋಡಿ ಮೊಸರು ಹಾಕಿದ್ದೀನಿ. ಎಲ್ಲ ಕೂಡ ಮಿಶ್ರಣ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಗಂಟು ಆಗಬಾರ್ದು, ಆ ರೀತಿ ಹಿಟ್ಟು ಕಲಿಸ್ಕೊಂಡು ತಗೊಳ್ಳಿ. ಇದಕ್ಕೆ ನಾವು ಲಿಂಬು ಸತ್ವ ಹಾಕೋದ್ರಿಂದ ನಮ್ಮ ಡೋಕ್ಲಾ ತುಂಬಾ ಪರ್ಫೆಕ್ಟಾಗಿ ಸ್ಪಂಜಿಯಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಖಂಡಿತವಾಗಿ ಮಿಸ್ ಮಾಡದೆ ಇದರಲ್ಲಿ ಹಾಕ್ಕೊಂಡು ನೀವು ಕೂಡ ಡೋಕ್ಲಾ ಮಾಡಿ ತಿಂದು ನೋಡಿ, ಸಖತ್ತಾಗಿ ಬರುತ್ತೆ. ಇವಾಗ 1 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸ್ಪಂಜಿಯಾಗಿ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಬಾಯಲ್ಲಿ ತಿಂತಾ ಇದ್ದರೆ ಮತ್ತೆ ತಿನ್ನಬೇಕು, ಅಷ್ಟು ಸಖತ್ ರುಚಿಯಾಗಿರುತ್ತೆ. ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ. 10 ನಿಮಿಷ ರೆಸ್ಟ್ ಆದಮೇಲೆ ಮತ್ತೆ ನಾವೇನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ಸ್ನೇಹಿತರೆ ಒಂದು 10 ನಿಮಿಷ ರೆಸ್ಟ್ ಆದಮೇಲೆ ನಾನು ಇವಾಗ ಮತ್ತೆ ಹಿಟ್ಟು ಸ್ವಲ್ಪ ಉಬ್ಬಿ ಬಂದಿರೋಂಥದ್ದು ಕಾಣಿಸ್ತಾ ಇರ್ಬೋದು. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಕಲಸೋಕ್ಕಿಂತ ಮುಂಚೆ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಅಡುಗೆ ಸೋಡಾ, ಆದಮೇಲೆ 1 ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಇವಾಗ ಯಾವ ರೀತಿಯಾಗಿ ಹಿಟ್ಟು ಉಬ್ಬುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾವು ಎಷ್ಟು ಸ್ಪೀಡಾಗಿ ಕಲಿಸ್ತೀವಿ ಹಿಟ್ಟು ತುಂಬಾ ಸ್ಪಂಜಿಯಾಗಿ ಉಬ್ಬುತ್ತೆ ನೋಡಿ. ಅಲ್ಲಿವರೆಗೂ ಕೂಡ ಬಬಲ್ಸ್ ಬರೋವರೆಗೂ ಕೂಡ ನಾವು ಹಿಟ್ಟನ್ನು ಕಲಿಸ್ಬೇಕು. ಆವಾಗಲೇ ನಮ್ಮ ಡೋಕ್ಲಾ ಪರ್ಫೆಕ್ಟಾಗಿ ಬರುವಂಥದ್ದು. ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗುವ ರೀತಿಯೇ ಡೋಕ್ಲಾ ಆಗುತ್ತೆ. ಇವಾಗ ನೋಡ್ಬೋದು ಹಿಟ್ಟು ಯಾವ ರೀತಿ ಬಬಲ್ಸ್ ಬರ್ತಾ ಇರೋವಂಥದ್ದು. ಈ ಥರ ಸೋಡಾ ಹಾಕಿದ ತಕ್ಷಣ ನಮಗೆ ಡೋಕ್ಲಾ ಪರ್ಫೆಕ್ಟಾಗಿ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಹಿಟ್ಟು ಕಲಿಸ್ಲೇಬೇಕು. ಇವಾಗ ಕಲಸಿದ ತಕ್ಷಣ ನನಗೆ ಈ ಕಡೆ ಒಂದು ನೋಡ್ತಾ ಇರ್ಬೋದು, ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದಕ್ಕೆ ನಾನು ಇವಾಗ ಡೋಕ್ಲಾ ಬ್ಯಾಟರ್ ಹಾಕ್ತಾಯಿದ್ದೀನಿ. ಹಾಕಿ ಪರ್ಫೆಕ್ಟಾಗಿ ಡೋಕ್ಲಾ ಬ್ಯಾಟರ್ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ತೊಗೋಬೇಕು. ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಕೊಂಡು ತೊಗೊಳ್ಳಿ. ಮತ್ತು ಈ ಕಡೆ ನಾನು ಈಗ ಕಡೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. 1 ಲೋಟದಷ್ಟು ಬಿಸಿನೀರು ಈ ಥರ ಸ್ಟ್ಯಾಂಡ್ ಇಟ್ಕೋಬೇಕು. ಇವಾಗ ಅದು ಸ್ಟ್ಯಾಂಡ್ ಮೇಲೆ ಈ ಥರ ನಾವು ಡೋಕ್ಲಾ ಹಾಕಿರುವಂಥ ಬ್ಯಾಟರ್ ಹಾಕಿರುವಂಥದ್ದು ಇಟ್ಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬಿಡಬೇಕು. 10 ನಿಮಿಷ ಹವೆಯಲ್ಲಿ ಚೆನ್ನಾಗಿ ಬೇಯಬೇಕು. 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಬೆಂದಿರುವಂಥದ್ದು ಅಂತ ನೋಡೋಣ, ಚೆಕ್ ಮಾಡೋಣ. ಒಂದು ಚಾಕು ಚೂರಿಯಿಂದ ಈ ಥರ ಚುಚ್ಚಿ ನೋಡಬೇಕು. ಒಳಗಡೆ ತನಕ ಏನೂ ಕೂಡ ಮೆತ್ಕೊಂಡು ಬರಲಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೆಂದಿರುವಂಥದ್ದು. ಇವಾಗ ಸೈಡಿಗೆ ಎತ್ತಿಡ್ತೀನಿ. ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಈ ಥರ ನಾನು ಬೌಲ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ನಾನು ಹಾಕ್ತಾ ಇರೋಂಥ ಹಸಿ ಮೆಣಸಿನ್ಕಾಯಿ ಉದ್ದವಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಸ್ವಲ್ಪ ಕರಿಬೇವು, ಅದು ಹಸಿ ಮೆಣಸಿನ್ಕಾಯಿ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬೋದು. ಇವಾಗ ನೋಡಿ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ತೊಗೊಳ್ಳಿ. ಎಲ್ಲಿವರೆಗೂ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತಿನ್ನೋದಕ್ಕೂ ಕೂಡ ಮಜಾ ಬರುತ್ತೆ. ಹಾಗಾಗಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೋಡಿ 1 ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಸಾಸಿವೆ, ಹಸಿ ಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಕೂಡ ನೋಡಿ ಈ ಥರ ಫ್ರೈ ಮಾಡೋಬೇಕು. ಆಮೇಲೆ ಇದಕ್ಕೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. 1 ಲೋಟದಷ್ಟು ನೀರು ಹಾಕ್ಕೊಂಡು 1 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಕಡಿಮೆ ಇಷ್ಟ ಆದರೆ ಕಡಿಮೆ ಜಾಸ್ತಿ ಹಾಕ್ಬೋದು. ಒಬ್ಬರು ಜಾಸ್ತಿ ಸ್ವೀಟ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟದ ಪ್ರಕಾರ ನೋಡಿ. ಇವಾಗ ಸ್ವಲ್ಪ ಹೊತ್ತು ಕುದಿಸ್ಬೇಕು ಚೆನ್ನಾಗಿ. ಮೆಣಸಿನ್ಕಾಯಲ್ಲಿ ಸಕ್ಕರೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಕುದಿಯಬೇಕು. ಆಮೇಲೆ ನೋಡಿ ಈ ಥರ ಸ್ಪಂಜಿಯಾಗಿ ಬಂದಿರೋವಂಥದ್ದು. ಇವಾಗ ನಾನು ಡೋಕ್ಲಾ ತೆಗೆದಿರೋಂಥ ತಣ್ಣಗಾದ್ಮೇಲೆ ಈ ಥರ ಪೀಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಪೀಸಸ್ ನೋಡಿ ಎಷ್ಟು ಸ್ಪಂಜಿಯಾಗಿ ಬಂದಿರೋಂಥ ಡೋಕ್ಲಾ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಅದು ಪರ್ಫೆಕ್ಟಾಗಿ ಡೋಕ್ಲಾ ಬರಬೇಕಂದ್ರೆ ನೀವು ಕೂಡ ಪರ್ಫೆಕ್ಟಾಗಿ ವಿಧಾನ ಖಂಡಿತವಾಗಿ ನೋಡಿಕೊಂಡು ಮಾಡಲೇಬೇಕು. ಇವಾಗ ನೋಡಿ ಈ ಥರ ಸ್ಪಂಜಿಯಾಗಿ ಡೋಕ್ಲಾ ಎಲ್ಲ ಕೂಡ ಕಟ್ ಮಾಡ್ಕೊಂಡು ತೊಗೊಂಡು
ಆಮೇಲೆ ನಾವು ಫಸ್ಟಿಗೆ ತೋರಿಸಿದ್ನಲ್ಲ ಒಗ್ಗರಣೆ ಯಾವ ರೀತಿ ರೆಡಿ ಮಾಡಿರೋಂಥದ್ದು ನೀರಿನ ಒಗ್ಗರಣೆ, ಅದನ್ನು ಇದರಲ್ಲಿ ಹಾಕಬೇಕು. ಎಲ್ಲ ಕಡೆ ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿ ಎಲ್ಲ ಕಡೆ ನಾವು ಹಾಕಬೇಕು ನೀರನ್ನು. ಈ ಥರ ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿ ಹಾಕೋದ್ರಿಂದ ಸ್ಪಂಜಿಯಾಗಿ ಮತ್ತೊಂದು ಸ್ವಲ್ಪ ಈ ಡೋಕ್ಲ ಏನಾಗುತ್ತೆ ಅಂದರೆ ಉಬ್ಬುತ್ತೆ. ಹಾಗಾಗಿ ಈ ಥರ ಎಲ್ಲ ಕಡೆ ಇದನ್ನು ನೀರನ್ನು ಹಾಕ್ತಾ ಹೋಗಿ ಈ ಥರ ಪೂರ್ತಿಯಾಗಿ ಹಾಕ್ಕೊಂಡು 1-2 ಸೆಕೆಂಡ್ ಬಿಡಬೇಕು. ಯಾಕಂದರೆ 2 ಸೆಕೆಂಡ್ವರೆಗೂ ಕೂಡ ಅದು ಸ್ಪಂಜಾಗಿ ಬಿಡುತ್ತೆ. ಅದು ಪೂರ್ತಿಯಾಗಿ ನೀರೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ. ಆಮೇಲೆ ನೋಡಿ ತಿನ್ನೋದಕ್ಕೆ ಡೋಕ್ಲಾ ಪರ್ಫೆಕ್ಟಾಗಿ ರೆಡಿ ಆಯಿತು. ಇದಕ್ಕೆ ಬೇಕಾದರೆ ಗ್ರೀನ್ ಚಟ್ನಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ ಎಂಜಾಯ್ ಮಾಡ್ಬೋದು. ಹಾಗಿದ್ರೆ ಸರಳವಾಗಿ ಸಿಂಪಲ್ಲಾಗಿ ನಾನಿವತ್ತು ಮನೆಯಲ್ಲಿ ಹೊರಗಡೆ ಸಿಗುವಂಥ ಡೋಕ್ಲಾ ಮಾಡಿ ತೋರಿಸಿದ್ದೀನಿ. ನೋಡಿ ಎಷ್ಟು ಸ್ಪಂಜಿಯಾಗಿ ಬಂದಿರೋದು, ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿರುವಂಥ ಡೋಕ್ಲಾ. ನೋಡಿ ಈ ಥರ ನೋಡಿ ಜಾಲಿ ಜಾಲಿ ಥರ ಬಂದಿದ್ದೀನಿ. ತುಂಬಾ ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿರುವಂಥ ಡೋಕ್ಲಾ. ಪರ್ಫೆಕ್ಟಾಗಿ ವಿಧಾನ ತೋರಿಸಿದ್ದೀನಿ. ನೀವು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ರೀತಿಯಾಗಿ ಡೋಕ್ಲಾ ಬರುತ್ತೆ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ ನಿಮಗೋಸ್ಕರ. ನಮ್ಮ ವಿಡಿಯೋ ನಿಮಗಾಗಿ ಹೊಸದಾಗಿ ಬರ್ತಾ ಇರುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಕೂಡ ಹೊಸ ಹೊಸ ವಿಡಿಯೋ ನಿಮಗಾಗಿ ತರ್ತಾ ಇರ್ತೀವಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಥರ ಡೋಕ್ಲಾ ನೀವು ಕೂಡ ಖಂಡಿತವಾಗಿ ಇಷ್ಟಪಡ್ತಾರಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿರೋರು ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ ಸ್ನೇಹಿತರೆ.